ಕಲಬುರಗಿ ಜಿಲ್ಲೆ ಅಫಜಲಾಪುರ ಠಾಣೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ಇಬ್ಬರು ಸುಲಿಗೆಕೋರರನ್ನು ಬಂಧಿಸಿದ್ದಾರೆ. ಕಲಬುರಗಿ ಎಸ್ಪಿ ಅಡ್ಡೂರು ಶ್ರೀನಿವಾಸುಲು ಸುದ್ದಿಗೋಷ್ಠಿಯಲ್ಲಿ ಈ ಮಾಹಿತಿ ನೀಡಿದ್ದಾರೆ. ಮಾರ್ಚ್ 4ರಂದು ಗಾಣಾಪುರ ಮತ್ತು ಚೌಡಾಪುರ ಮಧ್ಯೆ ಮಲ್ಲಿನಾಥ ಎಂಬುವರು ದಿಕ್ಸಾಂಗ ಗ್ರಾಮದಿಂದ ಸ್ಟೇಷನ್ ಗಾಣಾಪುರಕ್ಕೆ ಬೈಕ್ ಮೇಲೆ ಹೋಗ್ತಿರುವಾಗ ದುಷ್ಕರ್ಮಿಗಳು ಆತನ ಬೈಕ್ ಕಸಿದುಕೊಂಡು ಹೋಗಿದ್ರು. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡು ಕಾರ್ಯಾಚರಣೆ ನಡೆಸಿದ ಪೊಲೀಸರು ಕೃತ್ಯ ನಡೆದ 8 ಗಂಟೆಗಳಲ್ಲೇ ಸುಲಿಗೆಕೋರರಾದ ಸುಧಾಕರ್ ಮತ್ತು ರಾಹುಲ್ನನ್ನ ಬಂಧಿಸಿದ್ದಾರೆ ಎಂದು ಎಸ್ಪಿ ಹೇಳಿದರು. ಹೆಬ್ಬಾಳ್ಡಿ ಮತ್ತು ಸೇಡಂ ಮಧ್ಯ ರಸ್ತೆಯಲ್ಲಿ ಇವತ್ತು ಬೆಳಗ್ಗೆ 9 ಗಂಟೆಗೆ ಒಂದು ಬೈಕ್ ಆಕ್ಸಿಡೆಂಟ್ ಆಗಿದೆ. ಇದರಲ್ಲಿ ಹೆಬ್ಬಾಳ್ಡಿಯಿಂದ ಸೇಡಂ ಕಡೆವರೆಗೆ ಪಲ್ಸರ್ ಬೈಕ್ ಮೇಲೆ ಇಬ್ಬರು ಬರ್ತಿದ್ರು. ಮತ್ತೆ ಅದೇ ರೀತಿಯಿಂದ ಸೇಡಂ ಕಡೆಯಿಂದ ಹೆಬ್ಬಾಳ್ಡಿ ಕಡೆಗೆ ಸ್ಪ್ಲೆಂಡರ್ ಬೈಕ್ ಮೇಲೆ ಇಬ್ಬರು ಬರ್ತಿದ್ರು. ಇಬ್ಬರಿಗೂ ನಡುವೆ ಹೆಡ್ ಕೊಲಿಷನ್ ಆಗಿ ಸದ್ಯಕ್ಕೆ ಹಿಂದೆ 2 ಬೈಕ್ ಮೇಲೆ ಹಿಂದೆ ಕೂತಿದ್ದವರು ಸ್ಪಾಟ್ ಡೆತ್ ಆಗಿದ್ದಾರೆ. ತದನಂತರ ಹಾಸ್ಪಿಟಲ್ಗೆ ರೀಚ್ ಆಗೋ ಸಮಯದಲ್ಲಿ ಹಾಸ್ಪಿಟಲ್ ಅಲ್ಲಿ ಯಾರು ಬೈಕ್ ಡ್ರೈವಿಂಗ್ ಮಾಡ್ತಿದ್ರು ಅವರೆಲ್ಲ ಇಬ್ಬರು ಹಾಸ್ಪಿಟಲ್ ಮತ್ತು ಪೊಲೀಸ್ ಹಾಸ್ಪಿಟಲ್ ಅವರಿಬ್ಬರು ಡೆತ್ ಆಗಿದೆ. ಟೋಟಲ್ 4 ದಿನ ಈ ಆಕ್ಸಿಡೆಂಟ್ ಅಲ್ಲಿ ಮೃತಪಟ್ಟಿದ್ದಾರೆ. ಅವರೆಲ್ಲ ಹೆಬ್ಬಾಳ್ಡಿ ಗ್ರಾಮಕ್ಕೆ ಸೇರಿದವರಿದ್ದಾರೆ. ಇದು ಯಾವ ಕಾರಣಕ್ಕಾಗಿ ಆಗಿದೆ ಇದು ಮತ್ತು ಯಾರು ತಪ್ಪಿದೆ ಏನ್ ರೀಸನ್ ಅನ್ನೋದು ನಾವು ತನಿಖೆಯಲ್ಲಿ ಗೊತ್ತಾಗಬೇಕಾಗುತ್ತೆ. ಈಗ ನಮ್ಮ ಮಾಹಿತಿ ಬಂದಿದೆ. ನಾಳೆ ಕೇಸ್ ಎಫ್ಐಆರ್ ರಿಜಿಸ್ಟರ್ ಆಗ್ತಾ ಇದೆ. ತನಿಖೆಯಲ್ಲಿ ಯಾರು ತಪ್ಪು ಗೊತ್ತಾಗುತ್ತೆ. ಹೆಬ್ಬಾಳ್ಡಿ ಮತ್ತು ಸೇಡಂ ಮಧ್ಯ ರಸ್ತೆಯಲ್ಲಿ ಇವತ್ತು ಬೆಳಗ್ಗೆ 9 ಗಂಟೆಗೆ ಬೈಕ್ ಆಕ್ಸಿಡೆಂಟ್ ಆಗಿದೆ. ಇದರಲ್ಲಿ ಹೆಬ್ಬಾಳ್ಡಿಯಿಂದ ಸೇಡಂ ಕಡೆವರೆಗೆ ಪಲ್ಸರ್ ಬೈಕ್ ಮೇಲೆ ಇಬ್ಬರು ಬರ್ತಿದ್ರು. ಮತ್ತೆ ಅದೇ ರೀತಿಯಿಂದ ಸೇಡಂ ಕಡೆಗೆ ಸ್ಪ್ಲೆಂಡರ್ ಬೈಕ್ ಮೇಲೆ ಇಬ್ಬರು